ಹಲೋ ಹೇಳಿ ಸರ್. ಸರ್ ನಮಸ್ತೆ, ಸೂಪರ್ ಸ್ಟಾರ್ ಜಿತಿನ್ ಅವರಿದ್ದಾರಾ? ನಾನು ಅವ್ರ PA ಚೇತನ್ ಮಾತಾಡೋದು. ಹೇಳಿ ಸರ್. ಅದೇ ಸರ್, ನಾನು ಅಮೃತ ಟ್ರಸ್ಟಿಂದ ಮಾತಾಡ್ತಾ ಇರೋದು. ಓಕೆ. ಮುಂದಿನ ಭಾನುವಾರ ನಮ್ಮ ಸಂಸ್ಥೆಯಿಂದ ಅಂಗವಿಕಲರಿಗೆ ಕೃತಕ ಕಾಲು ಜೋಡಣೆ ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ದಯವಿಟ್ಟು ಬಂದು ಸ್ವಲ್ಪ ನಡೆಸ್ಕೊಡ್ಬೇಕಾಗಿತ್ತು ಸರ್. ಅವ್ರ ಡೇಟ್ಸ್ ನೋಡ್ಬಿಟ್ಟು ಅವ್ರನ್ನ ಕೇಳ್ಬಿಟ್ಟು ಹೇಳ ಸರ್ ನಿಮಗೆ. ಸರಿ ಸರ್, ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ನಾವು ದೇಶಕ್ಕೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತೀವಿ ಅನ್ನೋದು ಮುಖ್ಯ. ಸರ್, ಇನ್ನೊಂದು ವಿಷಯ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋ, ಅಷ್ಟೇ, ನಿಮ್ಮ ಟೈಮ್ ಆಯಿತು. ಸರಿ ಸರಿ, ಆಯಿತು. ಚೇತನ್, ಹಾಂ ಸರ್. ಯಾರ್ದು ಕಾಲು? ಸರ್, ಅದು ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಅಮೃತ ಸಂಸ್ಥೆನವರು ಆರ್ಟಿಫಿಷಿಯಲ್ ಲಿಮ್ಸ್ ದಾನ ಮಾಡ್ತಾ ಇದಾರಂತೆ ಸರ್. ಅದು ನಿಮ್ಮ ಕೈಯಲ್ಲಿ ಆಗಬೇಕು ಅಂತ ಕೇಳ್ಕೊತಾ ಇದ್ದಾರೆ ಸರ್. ಎಲ್ಲಿ, ಯಾವಾಗ, ಗೆಸ್ಟ್ಗಳು ಯಾರ್ಯಾರು ಬರ್ತಾ ಇದ್ದಾರೆ, ಯಾವ್ಯಾವ ಮೀಡಿಯಾ ಕವರೇಜ್ ಮಾಡ್ತಾ ಇದೆ, ಎಲ್ಲ ವಿಚಾರಿಸಿದೆಯಾ? ಸರ್, ಅಮೃತ ಸಂಸ್ಥೆ ಅನ್ನೋದು ತುಂಬ ದೊಡ್ಡ ಸಂಸ್ಥೆ ಸರ್. ಅದು ತುಂಬ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಸ್ಪಾನ್ಸರ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮೀಡಿಯಾ ಕವರೇಜು ಆಗ್ತಾ ಇದೆ ಸರ್ ಇದಕ್ಕೆ. ಆದರೆ ನೀವು ಒಪ್ಪಿದ್ರೆ ಮಾತ್ರ ಸರ್. ಹಾಗಿದ್ರೆ ಗೊತ್ತಲ್ವಾ? ಓಕೆ ಸರ್. ಸರ್ ನಮಸ್ತೆ. ಅವ್ರು ತುಂಬ ಬ್ಯುಸಿ ಇದ್ದಾರೆ. ನಿಮ್ಮ ಡೇಟ್ ಅವರ ಒಂದು ಶೂಟ್ಗೆ ಕ್ಲಾಶ್ ಆಗ್ತಾ ಇದೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಮೇಲೆ ಒಂದು ವಿಷಯ ಸರ್, ನಮ್ಮ ಬಾಸ್ ಹೋಗೋ ಬರೋ ಖರ್ಚು ಒಂದು 5 ಲಕ್ಷ ಇಟ್ಕೊಳ್ಳಿ. ನಿಮ್ಗೆ ಒಳ್ಳೆ ಕವರೇಜ್ ಸಿಗುತ್ತೆ. ಮೀಡಿಯಾದವರು ತುಂಬ ಜನ ಬರ್ತಾರೆ. ಅದು ನಿಮ್ಗೆ ಅಡ್ವಾಂಟೇಜ್ ಅಲ್ಲ ಸರ್? ಸರ್, ನಮ್ಮದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸರ್. ನಿಮ್ಮಂಥವ್ರು ಕೊಡೋ ಡೊನೇಷನಿಂದನೇ ನಮ್ಮ ಸಂಸ್ಥೆಗಳು ನಡೆಯೋದು. ನೀವೇ ಈಗ ಹೇಳಿದ್ರೆ ಹೇಗೆ ಸರ್? ಸರ್, ನಮ್ಮ ಬಾಸ್ ಮುಂಚೆ ತಗೋತಾ ಇರಲಿಲ್ಲ ಸರ್. ಎಲ್ಲ ಸ್ಟಾರ್ಗಳು ತಗೊಂಡು ನಮ್ಮ ಬಾಸ್ ಫ್ರೀಯಾಗಿ ಬರೋದ್ರಿಂದ ಎಲ್ಲರೂ ಅವ್ರನ್ನೇ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸರ್. ನಿಮ್ಗೆ ಆಗಲಿಲ್ಲ ಅಂತ ಹೇಳಿ ನಾನೊಂದು ವಿಡಿಯೋ ಬಿಟ್ಟು ಕಳಿಸ್ತೀನಿ. ಅದನ್ನು ನೋಡಿ ಅದಕ್ಕೊಂದು 2 ಲಕ್ಷ ಖರ್ಚಾಗುತ್ತೆ. ಆಮೇಲೆ ಫೋನ್ ಮಾಡಿ ಹೇಳಿ. ಸಾರ್ ನೋಡಿ ಹೇಳ್ತೀನಿ ಸರ್, ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಾಂ ಸರಿ ಸರಿ, ಹೇಳಿ. ಈ ಸೂಪರ್ ಸ್ಟಾರ್ ಜತಿನ್ ರಾಜ್ ಮನೆ ಹೇಗಿರಬೇಕು ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡಬೇಕು. ಇಂಟೀರಿಯರ್ ಹಾಗಿರಬೇಕು. ಅದಕ್ಕೆ ಓಕೆ ಸರ್. ನ್ಯೂಯಾರ್ಕಿಂದ ಡಬಲ್ ಡೆಕ್ ಜಾಕುಜಿ ಬುಕ್ ಮಾಡಿಸಿದ್ದೀನಿ. ಬೇಗ ಫಿಟ್ ಮಾಡಿಸ್ರಿ. ನಮಸ್ಕಾರ ಸರ್, ನಾವು N24 ಯೂಟ್ಯೂಬ್ ಚಾನಲ್ನ ಬಂದಿದ್ವಿ. ನಿಮ್ಮದು ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನಾದರೂ ಕೊಡ್ತೀರಾ ಸರ್? ರುದ್ರ ಸರ್, ಆ್ಯಕ್ಷನ್ ಮೂವಿನಾ, ರೊಮ್ಯಾಂಟಿಕ್ ಮೂವಿನಾ? ಇಟ್ಸ್ ಆಲ್ ಅಬೌಟ್ ಪ್ಯಾನ್. ಸೂಪರ್ ಸರ್. ಸರ್, ಒಂದು ಸೆಲ್ಫಿ ಸರ್. ಏನು ಸರ್, ನೀವು ಫ್ಯಾನ್ಸ್ನ ತಳ್ಳೋರು ಇಟ್ಕೊಂಡಿದ್ದೀರಾ? ರೇ ಮಿಸ್ಟರ್, ನೀನೇನು ಅನ್ಕೊಂಡಿದ್ಯಾ? ಅವ್ರು ನನ್ನ ಪರ್ಸನಲ್ ಅಸಿಸ್ಟೆಂಟ್. ಅವ್ರನ್ನ ಯಾಕೆ ಪುಷ್ ಮಾಡ್ತೀರಾ? ನನ್ನನ್ನು ನಾನು NCB ಆಫೀಸರ್ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದು ಡ್ರಗ್ ಇನ್ವೆಸ್ಟಿಗೇಷನ್ ಕೇಸಲ್ಲಿ ಕೋಆಪರೇಟ್ ಮಾಡಬೇಕಾಗಿದೆ. ಏನು ಡ್ರಗ್ಗ? ಚೇತನ್, ಹಾಂ ಸರ್. ಆ್ಯಕ್ಚುಲಿ ಜಿತು ನನ್ನ ಫ್ರೆಂಡು ಪ್ರ್ಯಾಂಕ್ ಮಾಡೋಕ್ಕೋಸ್ಕರ ಮಾಡಿದ್ದು. ಜಸ್ಟ್ ಪ್ರ್ಯಾಂಕ್. ಓಕೆ ಜಿತು, ಏನಾದ್ರು ಇನ್ಸ್ಟ್ರಕ್ಷನ್ ಕೊಡೋದನ್ನ ಕೊಟ್ಬಿಡಿ. ಚೇತನ್, ಐಲ್ ಗೆಟ್ ಬ್ಯಾಕ್ ಸೂನ್. ಓಕೆ ಸರ್. ಗಾಡಿ ಹತ್ರ ಗ್ಯಾರೇಜ್ ಕಡೆ. ಹಾಂ ಸರ್. ನೋಡಿ, ಇದೇ ನಮ್ಮ ಗ್ಯಾರೇಜು. ದೊಡ್ಡ ಗಾಡಿಗಳನ್ನೆಲ್ಲ ನಾವು ಇಲ್ಲೇ ರಿಪೇರಿ ಮಾಡೋದು. ವಿವೇಕ್, ಸ್ಪೆಷಲ್ ಆಫೀಸರ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಡಿಪಾರ್ಟ್ಮೆಂಟ್. ಓಕೆ. ಒರ್ಸ್ಕೊಂಡು ಕೂತ್ಕೊಳ್ಳಿ. ಈ ಉಡುಪಿ ಹೋಟೆಲ್ನವರು ಸೆಲ್ಫ್ ಸರ್ವಿಸ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೊತ್ತಾ? ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ ಅಂತ. ಬುಲ್ಶಿಟ್. ಆ್ಯಕ್ಚುಲಿ ನಿಮ್ಮನ್ನ ಮನೇಲೇ ಇಂಟ್ರಾಗೇಷನ್ ಮಾಡೋಣ ಅಂದ್ಕೊಂಡೆ. ತುಂಬ ಜನ ಇದ್ದಾರೆ, ಬೇಡ ಅಂತ. ಟಿಲ್ ವಿ ಡಿಕ್ಲೇರ್ ಯು ಆಸ್ ಎ ಕ್ರಿಮಿನಲ್. ಇವರು ಸುಕುಮಾರ್ ಅಂತ. ಇವರು ಮರಿಯಪ್ಪ. ಇವ್ರದ್ದು ಫೋನ್ ಕಲೆಕ್ಟ್ ಮಾಡಿ. ತಿಂಡಿ ಏನು ಮಾಡಿದ್ರಿ? ಬೆಳಗಿಂದ ಅವ್ರ ಮನೆ ಕಾದಿದ್ದೇ ಆಗೋಯ್ತು ನನಗೆ. ಸರ್, ಬೆಳಗ್ಗೆ ದೋಸೆ ತಂದಿದ್ದೆ, ಟಿಫನ್ನು ಹಾಳಾಗಿದೆ. ಇವಾಗ ಏನಾದ್ರು ತಂದ್ಕೊಳ್ಳ ಸರ್? ಯಾರಿಗೆ? ಇವ್ರದಲ್ವ ಸರ್? ನಾವು ಸ್ವಲ್ಪ ಹಿಟ್ರುಬೋ ಕೆಲಸ ಇಟ್ಕೊಂಡಿದ್ದೀವಿ, ಆಮೇಲೆ ಹೇಳ್ತೀನಿ. ದುಬೈಗೆ ಅವಾಗವಾಗ ಯಾಕೆ ಹೋಗ್ತಾ ಇರ್ತೀರಾ? ದುಬೈಯಲ್ಲಿ ಶೂಟಿಂಗ್ ಇರುತ್ತೆ, ಇವೆಂಟ್ಸ್ಗಳಿರ್ತವೆ. ನಾನೊಬ್ಬ ಸೂಪರ್ ಸ್ಟಾರ್ ಅಂತ ನನ್ನನ್ನು ಕರೆಸ್ತಾರೆ.
ವಾವ್ 3250 ರಿಜಿಸ್ಟರ್ಡ್ ಅಭಿಮಾನಿಗಳ ಸಂಘ ಇದೆ. 10 ಮಿಲಿಯನ್ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್. ಸೂಪರ್. ಇವ್ರಿಗೆಲ್ಲ ನೀನೊಬ್ಬ ಡ್ರಗ್ ಪೆಡ್ಲರ್ ಅಂತ ಗೊತ್ತಾದ್ರೆ ನಿನ್ನ ಸ್ಟಾರ್ಡಮ್ಮು, ನಿನ್ನ ಅಭಿಮಾನಿಗಳ ಸಂಘ ಎಲ್ಲ ಒಂದೇ ದಿವಸ. ವಾಟ್ ನಾನ್ಸೆನ್ಸ್. ಅದು ಸರಿ, ಟರ್ಕಿ ಈಜಿಪ್ಟ್ ಯಾಕೆ? ನನಗೂ ಡ್ರಗ್ಸ್ಗೂ ಸಂಬಂಧ ಇಲ್ಲ. ಯು ಆರ್ ಕನ್ಫ್ಯೂಸ್ಡ್. ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ಆ ಫ್ಲೈಟ್ ರಿಟರ್ನ್ ಬರ್ತಿರಲ್ಲ, ಯಾರ್ದದು? ಉಮರ್ ಖಲೀದ್ ಅಂತ ಒಬ್ರು ಬಿಸ್ನೆಸ್ ಟೈಕೋನ್. ಓಹೋ. ಅವರು ಬೇಸಿಕಲಿ ಫ್ರಮ್ ಟರ್ಕಿ ದೇಶದವರು. ನಾವು ಸ್ಟೇಜ್ ಇನ್ UAE. ಇನ್ನೊಂದು ಹೆಂಗ್ ಗೊತ್ತಾ, ನಿಮ್ ಸಿನಿಮಾ ಮೈ ಇಂಡಿಯಾ ಸೂಪರ್ ಸಿನಿಮಾ ಅಂಡ್ ಕ್ಲಾಸ್ ಮೂವಿ. ನಾನು ಅದನ್ನ 5 ಸಲ ನೋಡಿದೀನಿ. ಯಾಕೆ ಗೊತ್ತಾ, ಆ ಹೆಲಿಕಾಪ್ಟರ್ ಇಂದ ಜಂಪ್ ಮಾಡ್ತಿರಲ್ಲ, ಅದು ಬ್ಯೂಟಿಫುಲ್ ಸೀನ್. ಅಯ್ಯೋ ಸರ್, ಅದು ಗ್ರೀನ್ ಮ್ಯಾಟ್. ಇವರು ಫೈಟ್ ಎಲ್ಲ ಎಲ್ಲಿ ಮಾಡ್ತಾರೆ? ರಂಗೀಲಾ ರಾಜ ಅಂತ ಒಬ್ರು ಫೈಟ್ ಮಾಸ್ಟರ್ ಇದ್ದಾರೆ, ಅವರೇ ಎಲ್ಲ ಮಾಡೋದು. ಇವರೆಲ್ಲ ಎಲ್ಲಿ ಮಾಡ್ತಾರೆ ಸರ್? ಅದ್ ಸರಿ, ನಿನ್ಗೆ ಹೆಂಗ್ ಗೊತ್ತು? ಸರ್, ಈ ಕೆಲ್ಸಕ್ಕೆ ಬರೋಕ್ ಮುಂಚೆ ಫೈಟ್ ಮಾಸ್ಟರ್ ಬೈಸಿಪ್ಸ್ ಭಾಸ್ಕರ್ ಅಂತ ಅವ್ರ ಹತ್ರ ಹಗ್ಗ ಎಳಿತದೆ ಸರ್. ಅದಕ್ಕೆ ಅಲ್ವಾ ಸರ್ ಸ್ಟೇಷನ್ ಅಲ್ಲಿ ಏರೋಪ್ಲೇನ್ ಹಚ್ಬೇಕಾದ್ರೆ ಇವ್ರನ್ನೇ ಕರ್ಸೋದು. ಗುಡ್ ಗುಡ್. ಅಂತೂ ಇವ್ರು ಏನೇನೋ ಮಾಡಿದ್ದಾರೆ ಅಂತೀರಾ. ನೀವಿಬ್ರು ಒಂಚೂರು ಆಚೆ ಇರ್ತೀರಾ? ಎಸ್ ಸರ್. ಸರಿ ಸರ್. ಇನ್ನೊಂದು ಕೇಸಲ್ಲಿ ನೀನ್ ಇನ್ವಾಲ್ವ್ ಆಗಿದ್ಯಾ ಅಂತ ಅನುಮಾನ ಬಂದಿದೆ. ಅದನ್ನ ಎನ್ಕ್ವೈರಿ ಮಾಡಕ್ಕೆ ಇನ್ನೊಬ್ರು ಆಫೀಸರ್ ಬರ್ತಾ ಇದ್ದಾರೆ. ಇನ್ನೊಂದು ಕೇಸ? ಯಾವ್ದದು? ಬಾಂಬ್ ಪ್ಲಾಂಟ್ ಮಾಡಿರೋ ಕೇಸು. ಮರಿಯಪ್ಪ, ಮಂದಣ್ಣ ಬಂದ್ರ ನೋಡ್ರಿ. ಬಂದ್ರಿ ಸರ್. ಕೂತ್ಕೊಳ್ಳಿ ಜತೆ, ಕೂತ್ಕೊಳ್ಳಿ ಸರ್. ನೀವು ಆರಾಮಾಗಿ ಕೂತ್ಕೊಳ್ಳಿ, ಫೀಲ್ ಫ್ರೀ. ನೋಡಿ, ದುಬೈಗೆ ಮತ್ತೆ ಟರ್ಕಿ ಮತ್ತೆ ಈಜಿಪ್ಟ್ಗೆಲ್ಲ ಹೋಗ್ತಿರಲ್ಲ ನೀವು, ಈ ಪ್ರೋಗ್ರಾಮ್ನ ಯಾರು ಫಿಕ್ಸ್ ಮಾಡ್ತಾರೆ? ಸ್ಪೀಕ್ ಟು ಮೀ. ಯಾರು ನಿನ್ನ ಕರ್ಸ್ಕೊಳ್ಳೋದು ಹೇಳು. ನನ್ನ ಗಾಡ್ ಫಾದರ್ ಟೈಗರ್. ಈಸ್ ಕಂಟ್ರೋಲಿಂಗ್ ಅವರ್ ಫಿಲ್ಮ್ ಫೆಟರ್ನಿಟಿ. ಅವನಿಂದಾನೇ ನಾನು ಸೂಪರ್ ಸ್ಟಾರ್ ಆಗಿದ್ದೆ. ಅವನೇ ನನ್ನನ್ನು ಕರೆಸ್ಕೊಳ್ಳೋದು. ಟೈಗರ್ ಎಲ್ಲಿದ್ದಾನೆ? ದುಬೈ ಅಲ್ಲ? ಎನಿ ಇನ್ಫಾರ್ಮೇಶನ್? ಗೊತ್ತಿಲ್ಲ ಸರ್. ಇದುವರೆಗೂ ನಾನು ಅವನನ್ನು ನೋಡೇ ಇಲ್ಲ, ಬರೀ ಫೋನಲ್ಲಿ ಮಾತ್ರ. ಟೈಗರ್ಗೆ ಬೆಂಗಳೂರಿನ ಬಗ್ಗೆ ಇಂಚಿಂಚು ಚೆನ್ನಾಗಿ ಗೊತ್ತಿದೆ. ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳ್ತಾನೆ. ನೀನು ಯಾರು ಟೈಗರ್ ಅಂತ ಕರಿತೀಯೋ ಅವನು ಬೆಂಗಳೂರಲ್ಲಿ ಒಂದು ಬಾಂಬ್ ಪ್ಲೇಸ್ ಪಡ್ಕೋಗಿ ಫೇಲ್ಯೂರ್ ಆಗಿದ್ದಾನೆ. ಗೊತ್ತಾ ಜೊತೆ ನಿನಗೆ? ಅದರಲ್ಲಿ ನೀನೇನಾದ್ರು ಇನ್ವಾಲ್ವ್ ಆಗಿದೆಯಾ? ಅಯ್ಯೋ ಇಲ್ಲ ಸರ್, ಬಾಂಬ್ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ. ಐ ಆಮ್ ವೆರಿ ಇನ್ನೋಸೆಂಟ್. ನೀವು ನನ್ನನ್ನು ನಂಬಲೇಬೇಕು. ನನಗೆ ದುಡ್ಡು ಮಾಡಬೇಕು, ಸಿನಿಮಾದಲ್ಲಿ ಒಳ್ಳೆ ಹೆಸರು ಗಿಟ್ಟಿಸ್ಕೋಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ಅದರಲ್ಲೂ ದೇಶದ್ರೋಹದ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ದಯವಿಟ್ಟು ನನ್ನನ್ನು ನೀವು ನಂಬಲೇಬೇಕು. ಟೈಗರ್ ಹೇಳಿ ಸಿನಿಮಾಗಳನ್ನ ಮಾತ್ರ ನಾನು ಮಾಡೋದು. ಅದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಸರ್. ಬರೀ ಫೋನಲ್ಲೇ ವ್ಯವಹಾರ ಅಂತೀರಾ? ಇನ್ ಬಿಟ್ವೀನ್ ಒಬ್ಬ ವ್ಯಕ್ತಿ ಇರಬೇಕಲ್ಲ ಸರ್. ಟೈಗರಿಂದ ಫೋನ್ ಬಂದ ಮೇಲೆ ಒಬ್ಬ ಬರ್ತಾನೆ ಸರ್. ಅವನೇ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಪ್ರೊಡ್ಯೂಸರ್ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆನೂ ಮಾತಾಡಲ್ಲ. ಅವನೇ ಫಿಕ್ಸ್ ಮಾಡ್ತಾನೆ ಪೇಮೆಂಟ್ ಎಲ್ಲ. ಅವನ ಹೆಸರು ಗೊತ್ತಿಲ್ಲ ಸರ್. ಸರ್, ಒಂದ್ಸಲಿ ಯಾರ ಹತ್ರನೋ ಮೈ ಫರಿಷ್ಠ ಬೋಲ್ತಿ ಅಂತ ಮಾತಾಡಿದ ನೆನಪು ಫೋನಲ್ಲಿ. ನಾನು ಫೋನ್ ಕೊಡಿಸ್ತೀರಾ? ಅದರಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದಾಗ ಪ್ರೊಡ್ಯೂಸರ್ ಜೊತೆ ಫೋಟೋ ತೊಗೊಂಡಿದ್ದು ಜ್ಞಾಪಕ ಇದೆ. ಹಾಂ ಸರ್. ಮರಿಯಪ್ಪ, ಫೋನ್ ಕೊಡ್ರಿ. ಕೊಟ್ಟೆ ಸರ್.
ಹಾಂ ಸರ್. No? Yes, sir. Really, thank you. ನಿನ್ನ ರಿಲ್ಯಾಕ್ಸೇಷನ್ಗೆ ಏನು ಗೊತ್ತಾ ಕಾರಣ? ಇದೇ ನಿನ್ನ ರಿಲ್ಯಾಕ್ಸೇಷನ್ಗೆ ಕಾರಣ. ನೀನು ಮೇಲಿಂದ ಎಸಿತಿಯಲ್ಲ, ಇದೇ ಡ್ರಗ್ನ ನಮ್ಮ ಯುವಕರು ತಗೊಳ್ಳೋದು. ದಿಸ್ ಇಸ್ ದಟ್. ಟೈಗರ್ ನಿಮ್ಮ ಜೊತೆ ಏನಾದ್ರು ಮಾತಾಡ್ತಾರೆ ಪಾಲಿಟಿಕ್ಸ್, ರಿಲಿಜನ್ ಬಗ್ಗೆ? ಯು ಕ್ಯಾನ್ ಗೋ ನೌ. ಇಲ್ಲೇನು ನಡೀತು ಅನ್ನೋದನ್ನ ಯಾರಿಗೂ ಭಯಬಿಡಬಾರ್ದು, ಇನ್ಕ್ಲೂಡಿಂಗ್ ಯುವರ್ ಗಾಡ್ ಫಾದರ್. ಬಿ ಪ್ರಿಪೇರ್ಡ್ ಫಾರ್ ಒನ್ ಮೋರ್ ಎನ್ಕೌಂಟರ್. ಯಾವಾಗ ಬೇಕಾದ್ರೆ ತಗೊಂಡ್ಬರ್ತೀವಿ. ಮರೆಯಪ್ಪ, ಬಾಗಿಲು ತೆಗಿ ಆ್ಯಂಡ್ ಡ್ರಾಪಿಂಗ್. ಅದೇ ಆ ಮಾಲ್ ನಿನಗೆ ಯಾರು ಕಳಿಸ್ತಾರೆ? ಅದೇ ರಿಟರ್ನ್ ಬರ್ತೀರಲ್ಲ ಫ್ಲೈಟಲ್ಲಿ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರು, ಯಾವ ಮಾಲು? ಅದೇ ಇದು ನೀನು ದುಬೈಯಿಂದನೂ ಟರ್ಕಿಯಿಂದನೂ ವಾಪಸ್ ಬರ್ತೀಯಲ್ಲ, ರಿಟರ್ನ್ ಫ್ಲೈಟ್ ಪ್ರೈವೇಟ್ ಜೆಟ್ನಲ್ಲಿ ಬರ್ಬೇಕಾದ್ರೆ ನಮ್ಮ ಭೂಮಿ ಮೇಲೆ ಬರ್ತೀಯಲ್ಲ, ಅಂದ್ರೆ ನಮ್ಮ ಏರ್ ಸ್ಪೇಸ್ ಮೇಲೆ ಬರ್ತೀಯಲ್ಲ, ಮೇಲಿಂದ ಡ್ರಗ್ಸ್ ನ ಡ್ರಾಪ್ ಮಾಡ್ತೀಯಲ್ಲ, ಆ ಡ್ರಗ್ಸ್ ಅನ್ನ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಈಗ ಎಲ್ಲಿದೆ ಅದು? ಸ್ಟಾಪ್ ದಿಸ್ ಕಾಕ್ ಅಂಡ್ ಬುಲ್ ಸ್ಟೋರಿ. ಯಾರ ಹತ್ರ ಕತೆ ಕಟ್ತಾ ಇದ್ದೀರಾ? ಈ ತರದ ಎಷ್ಟೋ ಕತೆಗಳಿಗೆ ನಾನೇ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ. ಹಲೋ, ಇದು ಕಥೆ ಅಲ್ಲ ಕಣೋ, ಫ್ಯಾಕ್ಟ್. ಇದು ಫ್ಯಾಕ್ಟ್. ನಿನ್ನಂತಹ ಡ್ರಗ್ ಪೆಡ್ಲರ್ಗಳು ಸಪ್ಲೈ ಮಾಡೋ ಡ್ರಗ್ಸ್ ತಗೊಂಡು ನಮ್ಮ ಯುವಕರು ದಿಕ್ ತಪ್ಪಿ ತನ್ನ ತಂದೆ ತಾಯಿಗಳಿಗೆ ಆಧಾರವಾಗಬೇಕಾಗಿದ್ದವರು ನಿಷ್ಪ್ರಯೋಜಕರಾಗ್ತಾ ಇದ್ದಾರೆ. ಮುಂದಿನ ಪೀಳಿಗೆಯನ್ನು ಸೃಷ್ಟಿ ಮಾಡಕ್ಕಾಗ್ದಿರೋ ನಪುಂಸಕರಾಗ್ತಾ ಇದ್ದಾರೆ. ನಮ್ಮ ದೇಶದ ಆಸ್ತಿ ಅಂದ್ರೆ ಯುವ ಜನಾಂಗ. ಅವರ ದಿಕ್ ತಪ್ಪಿಸೋಕ್ಕೋಸ್ಕರ ಈ ದೇಶವನ್ನು ಹಾಳು ಮಾಡಬೇಕು ಅಂತ ಹೊಂಚಾಗ್ತಿರೋ ಆ ಶತ್ರುಗಳ ಎಂಜಿನ ತಟ್ಟಿಲಿ ತಿಂತಿರೋ ನಿನಗೆ ನಾನು ಆತಿಥ್ಯ ಮಾಡ್ಬೇಕಾ? ಗೆಟ್ ಔಟ್. ಏಯ್, ನಿನಗಿನ್ನೂ ಗೊತ್ತಿಲ್ಲ ನನ್ನ ಹಿಂದೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ. ಕರೆಂಟ್ ಕೈ ಹಾಕ್ತಾ ಇದೆಯಾ ನೀನು? ನಿನ್ನಂತ ಕರೆಂಟ್ಗೆ ಎಷ್ಟೋ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ.